ಶ್ರೀಮದ್ಭಾಗವತ ಸ್ಕಂಧ 1 ಅಧ್ಯಾಯ 6 ಶ್ಲೋಕ 22. ಸಕೃದ್ಯದ್ದರ್ಶಿತಂ ರೂಪಮೇತತ್ ಕಾಮಾಯತೆ ನಘ ಮತ್ಕಾಮಶನಕೈ ಸಾಧು ಸರ್ವಾನ್ ಮುಂಚತಿ ಹೃಚ್ಛಯಾನ್. ಅನುವಾದ: ಓ ಪುಣ್ಯವಂತ, ನೀನು ಒಮ್ಮೆ ಮಾತ್ರ ನನ್ನ ರೂಪವನ್ನು ಕಂಡೆ. ಅದು ನಿನ್ನಲ್ಲಿ ನಿನಗಿರುವ ಆಸೆಯನ್ನು ಹೆಚ್ಚಿಸಲಿಕ್ಕಾಗಿ ಮಾತ್ರ. ನೀನು ನನಗಾಗಿ ಕಾತರಿಸುತ್ತಿರುವುದರಿಂದಲೇ ಐಹಿಕ ಕಾಮನೆಗಳಿಂದ ನೀನು ಮತ್ತಷ್ಟು ಮುಕ್ತನಾಗುವೆ. ಜೀವಿಯು ಕಾಮನಾರಹಿತನಾಗುವುದು ಸಾಧ್ಯವಿಲ್ಲ. ಅವನು ನಿರ್ಜೀವಶಿಲೆಯಲ್ಲ. ಅವನು ಕೆಲಸ ಮಾಡುತ್ತಿರಬೇಕು, ಯೋಚಿಸುತ್ತಿರಬೇಕು, ಅನುಭವಿಸುತ್ತಿರಬೇಕು, ಇಲ್ಲವೇ ಸಂಕಲ್ಪಿಸುತ್ತಿರಬೇಕು. ಆದರೆ ಐಹಿಕವಾಗಿ ಯೋಚಿಸಿದಾಗ, ಅನುಭವಿಸಿದಾಗ, ಸಂಕಲ್ಪಿಸಿದಾಗ ಬದ್ಧರಾಗುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಭಗವಂತನ ಸೇವೆಯ ಬಗ್ಗೆ ಯೋಚಿಸಿದಾಗ, ಅನುಭವಿಸಿದಾಗ, ಸಂಕಲ್ಪಿಸಿದಾಗ ಹಂತ ಹಂತವಾಗಿ ಸಕಲ ಬಂಧನಗಳಿಂದ ಮುಕ್ತರಾಗುತ್ತಾರೆ. ಭಗವಂತನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿದಂತೆಲ್ಲ ಹೆಚ್ಚು ಹೆಚ್ಚು ಅದಕ್ಕೆ ಕಾತರರಾಗುತ್ತಾರೆ. ಅದು ಭಗವತ್ ಸೇವೆಯ ದಿವ್ಯ ಲಕ್ಷಣ. ಐಹಿಕ ಸೇವೆಯ ತೃಪ್ತಿಗೆ ಮಿತಿ ಇದೆ, ಆದರೆ ಭಗವಂತನ ಆಧ್ಯಾತ್ಮಿಕ ಸೇವೆಯ ತೃಪ್ತಿಗೆ ಮಿತಿಯೂ ಇಲ್ಲ, ಅಂತ್ಯವೂ ಇಲ್ಲ. ಭಗವಂತನ ಪ್ರೇಮಮಯ ದಿವ್ಯ ಸೇವೆಯಲ್ಲಿ ಕಾತರವನ್ನು ಹೆಚ್ಚಿಸಬಹುದು. ಆಗಲೂ ಅವನಿಗೆ ತೃಪ್ತಿ ಪಡೆಯುವಲ್ಲಿ ಮಿತಿಯಾಗಲಿ ಅಂತ್ಯವಾಗಲಿ ತೋರುವುದಿಲ್ಲ. ಭಗವಂತನ ತೀವ್ರ ಸೇವೆಯಿಂದ ಅವನ ದೈವಿಕ ಸಾನ್ನಿಧ್ಯವನ್ನು ಅನುಭವಿಸಬಹುದು. ಆದ್ದರಿಂದ ಭಗವಂತನನ್ನು ಕಾಣುವುದೆಂದರೆ ಭಗವತ್ ಸೇವೆಯಲ್ಲಿ ಮಗ್ನನಾಗುವುದೆಂದೇ ಅರ್ಥ. ಏಕೆಂದರೆ ಭಗವತ್ ಸೇವೆ ಮತ್ತು ಭಗವದ್ ರೂಪ ಎರಡೂ ಅಭಿನ್ನವಾಗಿವೆ. ಪ್ರಾಮಾಣಿಕನಾದ ಭಕ್ತನು ಭಗವಂತನ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಹೋಗಬೇಕು. ಅದನ್ನು ಹೇಗೆ, ಎಲ್ಲಿ ಮಾಡಬೇಕೆಂದು ಭಗವಂತನೇ ಸರಿಯಾದ ಮಾರ್ಗದರ್ಶನ ನೀಡುವನು. ನಾರದರಲ್ಲಿ ಐಹಿಕ ಕಾಮನೆಗಳು ಇರಲಿಲ್ಲ. ಆದರೂ ಭಗವಂತನ ಬಗ್ಗೆ ಅವರ ತೀವ್ರ ಅಪೇಕ್ಷೆಯನ್ನು ಹೆಚ್ಚಿಸಲಿಕ್ಕಾಗಿ ಮಾತ್ರ ಭಗವಂತ ಅವರಿಗೆ ಹೀಗೆ ಸಲಹೆ ಇತ್ತನು. ಶ್ಲೋಕ 23. ಸತ್ಸೇವಯ ದೀರ್ಘಯಾಪಿ ಜಾತಾ ಮೈ ದೃಢಾ ಮತಿಃ ಹಿತ್ವಾ ವದ್ಯಮಿಮಂ ಲೋಕಂ ಗಂತಾಮಜ್ಜನತಾಮಸಿ. ಅನುವಾದ: ಕೆಲವೇ ದಿನಗಳ ಮಟ್ಟಿಗಾದರೂ ಪರಾತ್ಪರ ಸತ್ಯದ ಸೇವೆ ಮಾಡುವುದರಿಂದ ಭಕ್ತನು ನನ್ನಲ್ಲಿ ಸ್ಥಿರವಾದ ದೃಢವಾದ ಬುದ್ಧಿಯನ್ನು ಹೊಂದುವನು. ತತ್ಪರಿಣಾಮವಾಗಿ ಸದ್ಯದ ದುಃಖಕಾರಕವಾದ ಐಹಿಕ ಜಗತ್ತನ್ನು ತೊರೆದು ಅಲೌಕಿಕ ಜಗತ್ತಿನಲ್ಲಿ ನನ್ನ ಸಹವಾಸಿಯಾಗುತ್ತಾ ಹೋಗುವನು. ಪರಾತ್ಪರ ಸತ್ಯದ ಸೇವೆ ಎಂದರೆ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಪರಾತ್ಪರ ದೈವೋತ್ತಮ ಪುರುಷನಿಗೆ ಸೇವೆ ಸಲ್ಲಿಸುವುದು ಎಂದು ಅರ್ಥ. ಸದ್ಗುರುವು ಭಗವಂತ ಮತ್ತು ಆರಂಭಿಕ ಭಕ್ತರ ನಡುವೆ ಇರುವ ಪಾರದರ್ಶಕ ಮಾಧ್ಯಮ. ಆರಂಭಿಕ ಭಕ್ತನಿಗೆ ಸದ್ಯದ ಅಪರಿಪೂರ್ಣವಾದ ಐಹಿಕ ಇಂದ್ರಿಯಗಳ ಶಕ್ತಿಯಿಂದ ಪರಾತ್ಪರ ದೇವೋತ್ತಮ ಪುರುಷನನ್ನು ಸಂಪರ್ಕಿಸುವ ಸಾಮರ್ಥ್ಯವಿರುವುದಿಲ್ಲ. ಆದ್ದರಿಂದ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಭಗವಂತನ ದಿವ್ಯ ಸೇವೆಗೆ ಅವನು ತರಬೇತಿ ಪಡೆಯುತ್ತಾನೆ. ಕೆಲವು ದಿನಗಳ ಮಟ್ಟಿಗಾದರೂ ಅಂತಹ ತರಬೇತಿಯಿಂದ ಆರಂಭಿಕ ಭಕ್ತನು ಆಧ್ಯಾತ್ಮಿಕ ಸೇವೆಗೆ ಬೇಕಾದ ಬುದ್ಧಿಯನ್ನು ಪಡೆಯುತ್ತಾನೆ. ಆಧ್ಯಾತ್ಮಿಕ ಸೇವೆಯು ಭಕ್ತನನ್ನು ಐಹಿಕ ಜಗತ್ತಿನ ಸಂತತ ವಾಸದಿಂದ ಅಂತಿಮ ಬಿಡುಗಡೆಯತ್ತ ಕರೆದೊಯ್ಯುತ್ತದೆ. ಭಗವಂತನ ರಾಜ್ಯದಲ್ಲಿ ಮುಕ್ತ ಸಂಗಿಗಳಲ್ಲಿ ಒಬ್ಬನಾಗಲು, ಅಲೌಕಿಕ ಜಗತ್ತಿಗೆ ಏರಲು ಸಹಾಯ ಮಾಡುತ್ತದೆ. ಶ್ಲೋಕ 24. ಮತಿರ್ಮೈ ನಿಬದ್ಧೇಯಂ ನ ವಿಪದ್ಯೇತ ಕರ್ಹಿಚಿತ್ ಪ್ರಜಾಸರ್ಗ ನಿರೋಧೇಪಿ ಸ್ಮೃತಿಶ್ಚ ಮದನುಗ್ರಹಾತ್. ಅನುವಾದ: ನನ್ನಲ್ಲಿ ನಿಬದ್ಧವಾದ ಬುದ್ಧಿ ಎಂದೂ ನಿಷ್ಫಲವಾಗದು. ಸೃಷ್ಟಿಯ ಕಾಲದಲ್ಲೂ ಹಾಗೆಯೇ ಪ್ರಳಯ ಕಾಲದಲ್ಲೂ ನನ್ನ ಕೃಪೆಯಿಂದ ನಿನ್ನ ಸ್ಮೃತಿ ನಿರಂತರವಾಗಿ ಮುಂದುವರಿಯುವುದು. ದೇವೋತ್ತಮ ಪುರುಷನಿಗೆ ಸಲ್ಲಿಸಿದ ಭಕ್ತಿ ಸೇವೆ ಎಂದೂ ವ್ಯರ್ಥವಾಗಲಾರದು. ದೇವೋತ್ತಮ ಪುರುಷನು ಶಾಶ್ವತನಾದ್ದರಿಂದ ಅವನ ಸೇವೆಯಲ್ಲಿ ಸಮನ್ವಿತವಾದ ಬುದ್ಧಿ ಅಥವಾ ಭಗವಂತನ ಸಂಬಂಧವಾಗಿ ಮಾಡಿದ ಎಲ್ಲವೂ ಶಾಶ್ವತವಾಗಿರುತ್ತದೆ. ದೇವೋತ್ತಮ ಪುರುಷನಿಗೆ ಸಲ್ಲಿಸಿದ ಪಾರಮಾರ್ಥಿಕ ಸೇವೆ ಜನ್ಮ ಜನ್ಮಾಂತರಗಳಲ್ಲಿ ಸಂಚಿತವಾಗುತ್ತಾ ಹೋಗುತ್ತದೆ. ಭಕ್ತನು ಪೂರ್ಣ ಪಕ್ವ ಸ್ಥಿತಿಯನ್ನು ತಲುಪಿದಾಗ ಆ ಎಲ್ಲ ಸಂಚಿತ ಸೇವೆ ಒಟ್ಟಾಗಿ ಅವನನ್ನು ದೇವೋತ್ತಮ ಪುರುಷನ ಸಂಘಕ್ಕೆ ಸೇರಲು ಅರ್ಹನನ್ನಾಗಿಸುತ್ತದೆ ಎಂದು ಭಗವದ್ಗೀತೆ ಹೇಳಿದೆ. ಭಗವಂತನ ಅಂತಹ ಸಂಚಿತ ಸೇವೆಯು ಎಂದೂ ಕ್ಷೀಣಿಸುವುದಿಲ್ಲ. ಬದಲಾಗಿ ಪೂರ್ಣ ಪಕ್ವ ಸ್ಥಿತಿಯನ್ನು ತಲುಪುವವರೆಗೆ ಹೆಚ್ಚುತ್ತಲೇ ಇರುತ್ತದೆ.